ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 3 ODI ಪಂದ್ಯಗಳ 2ನೇ ಪಂದ್ಯ ಆದರೆ ನಾಳೆ ನಡೀತಾ ಇದೆ. ಇನ್ನು ಮೊದಲನೇ ODI ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು 4 ವಿಕೆಟ್ಗಳ ಜಯ ಆದ್ರೆ ಕಂಡಿದೆ. ಇನ್ನು ಇದೀಗ 2ನೇ ODI ಪಂದ್ಯ ಬಂದ್ಬಿಟ್ಟು ಇದೇ 14ನೇ ತಾರೀಕು ಆದ್ರೆ ನಡೀತಾ ಇದೆ. ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲೂ ಕೂಡ ಬದಲಾವಣೆ ಆದ್ರೆ ಆಗಿದೆ. ಅಷ್ಟಕ್ಕೂ ಪ್ಲೇಯಿಂಗ್ 11 ನಿಂದ ಯಾರೆಲ್ಲ ಹೊರಗಿದ್ದಾರೆ ಮತ್ತು ಯಾವೆಲ್ಲ ಆಟಗಾರರು ತಂಡದೊಳಗೆ ಬಂದಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ 2ನೇ ODI ಪಂದ್ಯದಲ್ಲಿ ಎಷ್ಟು ರನ್ ಹೊಡಿತಾರೆ ಅಂತ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಇನ್ನು 2ನೇ ODI ಪಂದ್ಯದಲ್ಲಿ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಗೆಲ್ಲುತ್ತಾ ಇಲ್ವಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲನೇ ODI ಪಂದ್ಯದ ಬಗ್ಗೆ ಸ್ವಲ್ಪ ನೋಡೋದಾಯ್ತು ಅಂತಂದ್ರೆ ಮೊದಲನೇ ODI ಪಂದ್ಯ ಬಂದ್ಬಿಟ್ಟು ವಡೋದರದಲ್ಲಿ ಆದ್ರೆ ನಡೆದಿತ್ತು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದಂತ ನಮ್ಮ ಭಾರತದ ನಾಯಕ ಶುಭ್ಮನ್ ಗಿಲ್ ಅವರು ಫೀಲ್ಡಿಂಗ್ ಆದ್ರೆ ತಗೊಳ್ತಾರೆ. ಅದರಂತೆ ಬ್ಯಾಟಿಂಗ್ ಆಡಿದಂತ ನ್ಯೂಜಿಲೆಂಡ್ ತಂಡ 300 ರನ್ ಆದ್ರೆ ಹೊಡಿತಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಬಂದ್ಬಿಟ್ಟು 300 ರನ್ ಅಂತಂದ್ರೆ ಒಂದು ಒಳ್ಳೆ ಟೋಟಲ್ ಕೂಡ ಆಗಿತ್ತು. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದಂತ ನಮ್ಮ ಟೀಮ್ ಇಂಡಿಯಾ ಸ್ವಲ್ಪ ಕಷ್ಟಪಟ್ಟೆ ಚೇಸ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಕನ್ನಡಿಗ KL ರಾಹುಲ್ ಏನಾದ್ರು ಕಡೆಯಲ್ಲಿ ಫಿನಿಶಿಂಗ್ ಪಾತ್ರ ವಹಿಸಿರ್ಲಿಲ್ಲ ಅಂತಂದ್ರೆ ಈ ಪಂದ್ಯನೂ ಕೂಡ ಸೋಲುವ ರೀತಿ ಆಗ್ತಿತ್ತು ಅಂತಾನೆ ಹೇಳ್ಬೋದು. ಇನ್ನು ಅಂತೂ ಇಂತೂ ಕೊನೆಗೆ KL ರಾಹುಲ್ ಅವರ ಫಿನಿಶಿಂಗ್ ಪಾತ್ರ ಮತ್ತು ಹರ್ಷಿತ್ ರಾಣಾ ಅವರ ಆಲ್ರೌಂಡರ್ ಪ್ರದರ್ಶನ ಮತ್ತು ನಮ್ಮ ಕಿಂಗ್ ಕೊಹ್ಲಿಯ 93 ರನ್ಗಳ ಪ್ರದರ್ಶನ ಬೆಂಕಿ ಪ್ರದರ್ಶನದಿಂದ ನಮ್ಮ ಭಾರತ ತಂಡ ಮೊದಲನೇ ODI ಪಂದ್ಯದಲ್ಲಿ ಆದ್ರೆ ಗೆದ್ದಿದೆ. ಇನ್ನು 2ನೇ ODI ಪಂದ್ಯ ಬಂದ್ಬಿಟ್ಟು ಇದೇ 14ನೇ ತಾರೀಕು ಆದ್ರೆ ನಡೀತಾ ಇದೆ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 2ನೇ ODI ಪಂದ್ಯ ಎಲ್ಲಿ ನಡೀತಾ ಇದೆ ಅಂತಂದ್ರೆ ನಿರಂಜನ್ ಶಾ ಸ್ಟೇಡಿಯಂ ಆದಂತ ರಾಜ್ಕೋಟ್ ನಲ್ಲಿ ಆದ್ರೆ ನಡೀತಾ ಇದೆ. ಹೌದು, ರಾಜ್ಕೋಟ್ ಅಂತ ಬಂದಾಗ ಹೈಸ್ಕೋರ್ ವೆನ್ಯೂ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಆ ಕಾರಣದಿಂದಾಗಿ ಇಲ್ಲಿ ಬ್ಯಾಟರ್ಸ್ ಗಳಿಗೆ ಹಬ್ಬ. ಹಾಗಾದ್ರೆ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ಹೇಗಿರ್ಬೋದು ಈ ಪಂದ್ಯಕ್ಕಾಗಿ ಅಂತ ನೋಡೋದಾಯ್ತು ಅಂತಂದ್ರೆ ಯಥಾ ಪ್ರಕಾರ ಅದೇ ತರ ಪ್ಲೇಯಿಂಗ್ 11 ಆದ್ರೆ ಮೇಂಟೈನ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಈ ಪಂದ್ಯಕ್ಕಾಗಿ 2 ಬದಲಾವಣೆಗಳು ಮಾಡುವ ಚಾನ್ಸಸ್ ಆದ್ರೆ ಇದೆ. ಒಂದು ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇದೆ, ವಾಷಿಂಗ್ಟನ್ ಸುಂದರ್ ಅವರು ಸೀರೀಸ್ ನಿಂದಾನೇ ರೂಲ್ಡ್ ಔಟ್ ಆಗಿದ್ದಾರೆ ಇಂಜುರಿ ಕಾರಣದಿಂದಾಗಿ. ಇನ್ನು ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನೋಡೋದಾಯ್ತು ಅಂತಂದ್ರೆ ನಂಬರ್ ಓಪನರ್ಸ್ ಆಗಿ ಬಂದ್ಬಿಟ್ಟು ಶುಭ್ಮನ್ ಗಿಲ್ ಮತ್ತು ರೋಹಿತ್ ಶರ್ಮಾ ಆದ್ರೆ ಬರ್ತಾರೆ. ನಂಬರ್ 3 ಅಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಆದ್ರೆ ಬರ್ತಾರೆ. ಇನ್ನು ನಂಬರ್ 4 ಅಲ್ಲಿ ಶ್ರೇಯಸ್ ಅಯ್ಯರ್ ಬಂದ್ರೆ ನಂಬರ್ 5 ಅಲ್ಲಿ ಬಂದ್ಬಿಟ್ಟು ವಾಷಿಂಗ್ಟನ್ ಸುಂದರ್ ಆದ್ರೆ ಇದ್ರು. ಅವರಾದ್ರೆ ರೂಲ್ಡ್ ಔಟ್ ಆದ ಕಾರಣದಿಂದಾಗಿ ಅವರ ಜಾಗದಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಆದ್ರೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ನಂಬರ್ 6 ಅಲ್ಲಿ KL ರಾಹುಲ್ ಮತ್ತು ನಂಬರ್ 7 ಅಲ್ಲಿ ರವೀಂದ್ರ ಜಡೇಜಾ ಆಡ್ತಾರೆ. ಇನ್ನು ನಂಬರ್ 8 ಅಲ್ಲಿ ಹರ್ಷಿತ್ ರಾಣಾ ಆದ್ರೆ ಆಡ್ತಾರೆ. ಇನ್ನು ನಂಬರ್ 9 ಅಲ್ಲಿ ಬಂದ್ಬಿಟ್ಟು ಕುಲ್ದೀಪ್ ಯಾದವ್ ಆದ್ರೆ ಇದ್ರು. ಆದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಸ್ಪಿನ್ನರ್ಸ್ ಗಳ ಅಗತ್ಯವಿಲ್ಲದ ಕಾರಣದಿಂದಾಗಿ ಕುಲ್ದೀಪ್ ಯಾದವ್ ಬದಲಿಗೆ ಹರ್ಷದೀಪ್ ಸಿಂಗ್ ಅಥವಾ ಧ್ರುವ ಜುರೇಲ್ ಬರೋ ಚಾನ್ಸಸ್ ಆದ್ರೆ ಇದೆ. ಯಾಕಂತಂದ್ರೆ ಸ್ವಲ್ಪ ಇಲ್ಲಿ ಬ್ಯಾಟಿಂಗ್ ಕಂಡೀಷನ್ ಆಗಿರೋ ಕಾರಣದಿಂದಾಗಿ ಬ್ಯಾಟರ್ಸ್ ನ ಸ್ವಲ್ಪ ಇನ್ಕ್ರೀಸ್ ಮಾಡೋ ಚಾನ್ಸಸ್ ಆದ್ರೆ ಇದೆ. ಇನ್ನು ನಂಬರ್ 10 ಅಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ನಂಬರ್ 11 ನಲ್ಲಿ ಬಂದ್ಬಿಟ್ಟು ಪ್ರಸಿದ್ಧ ಕೃಷ್ಣ ಆದ್ರೆ ಆಡ್ತಾರೆ. ಇನ್ನು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ 2ನೇ ODI ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಎಷ್ಟು ರನ್ ಇಂದ ಗೆಲ್ಬಹುದು ಮತ್ತು ನಮ್ಮ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಎಷ್ಟು ರನ್ ಹೊಡಿಬಹುದು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.